ಸ್ಟಾರ್ಟ್. ತಂದೆ, ನನಗೆ ಅಪ್ಪಣೆ ಕೊಡಿ. ಮಹಾಯುದ್ಧದೊಳಗೆ ಪದ್ಮವ್ಯೂಹವನ್ನು ಭೇದಿಸಿ ಯುದ್ಧವನ್ನು ಗೆಲ್ಲುತ್ತೇನೆ. ಎಲ್ಲ ಶತ್ರುಗಳನ್ನು ಯಮನ ಲೋಕಕ್ಕೆ ಕಳುಹಿಸುತ್ತೇನೆ. ನೀವು ಚಿಂತಿಸಬೇಡಿ. ನನ್ನನ್ನು ಈ ಕೂಡಲೇ ಯುದ್ಧಕ್ಕೆ ಕಳುಹಿಸಿಕೊಡಿ. ನೀನು ಚಿಕ್ಕವರು, ನಿನಗೆ ಸಮಾನವಲ್ಲದ ಶಕ್ತಿಯುಳ್ಳವರು ನಿನ್ನ ಜೊತೆ ಹೋರಾಡುವರು. ಮಹಾರಥರು ಮೂಡುವ ಬಾಣಗಳನ್ನು ತಡೆಯಲು ನೀನು ಹೇಗೆ ಸಮರ್ಥನಾಗಿರುವೆ? ಮರೀಚಿಕೆಯ ಹೊಳೆಯಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ? ಹಾಗೆಯೇ ಲೋಹದ ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡಮಂತ್ರದ ಅವಶ್ಯಕತೆಯೇ ಇಲ್ಲ. ಆ ದ್ರೋಣಾಚಾರ್ಯರ ಮಂತ್ರದ ಆಲೋಚನೆಗೆ ನಾನು ಹೆದರುವನಲ್ಲ. ನನ್ನನ್ನು ಅಶಕ್ತನೆಂದು ತಿಳಿಯಬೇಡಿ. ನಾನು ಇಂದು ಹೆಚ್ಚು ಹೇಳಲಾರೆ. ನನ್ನನ್ನು ಈ ಕೂಡಲೇ ಇದಕ್ಕೆ ಕಳುಹಿಸಿಕೊಡಿ. ಮಗು, ವೈರಿ ಸೈನ್ಯದ ವೀರವು ಅಸಾಧ್ಯವಾದದೆಂದು ನನಗೆ ಭಾಸವಾಗುತ್ತಿದೆ. ಅದರೊಳಗೆ ಕೃಪ, ಗುರುನಂದನ, ರಾಧೆಯು ಮತ್ತು ಜಯದ್ರಥನಿದ್ದು ಇಂದುಧರನಾದ ಶಿವನು ಇವರೆಲ್ಲರ ಮೇಲೆ ಒಮ್ಮೆಲೆ ಆಕ್ರಮಣ ಮಾಡಿದರೂ ತಬ್ಬಿ ಬಾಗುವಂತೆ ಮಾಡುವರು. ಹೀಗಿರುವಾಗ ನೀನು ಗೆಲ್ಲುವ ಅಂಡವು ಹೇಗೆ ಸಾಧ್ಯ? ಗಾಳಿ ಎಂದಾದರೂ ಬೆವರಲು ಸಾಧ್ಯವೇ? ಬೆಂಕಿಯ ಜ್ವಾಲೆ ಹಿಮಕ್ಕೆ ಎದುರುವುದೇ? ಆ ಶತ್ರು ಸೈನ್ಯವನ್ನು ನಾಶ ಮಾಡಿ ನಿಮ್ಮ ಕಣ್ಣುಗಳಿಗೆ ಔತಣವನ್ನು ನೀಡುವೆ. ವೈರಿ ಸೈನ್ಯವನ್ನು ನೀನು ನಾಶಪಡಿಸು. ಸೈನ್ಯದ ಸಹಿತವಾಗಿ ನಾನು ಬರುತ್ತೇನೆ. ಯುದ್ಧಕ್ಕೆ ನಡೆ.